ಆಸರ್ ಟಿವಿಯ ಎಲ್ಲ ವೀಕ್ಷಕರಿಗೆ ಯೌವನಸ್ಥರ ನಿರೀಕ್ಷೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಯೌವನಸ್ಥನು ತನ್ನ ನಡತೆಯನ್ನು ತಿದ್ದಿಕೊಳ್ಳುವುದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಹೌದು ಪ್ರಿಯರೇ, ಇಂದು ಕೂಡ ನಮ್ಮ ಮಧ್ಯೆಯಲ್ಲಿ ಯೌವನಸ್ಥರಾಗಿರುವಂತಹ ಸಹೋದರ ನವೀನ್ ಅವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಆಸರ ಟಿವಿಯ ತಂಡದ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಬ್ರದರ್, ನಿಮ್ಮ ಊರು ಯಾವುದು ಬ್ರದರ್? ಹುಟ್ಟಿ ಬೆಳೆದಂಥವ್ರು? ನಾವು ಹುಟ್ಟಿ ಬೆಳೆದಂಥದ್ದು ಭದ್ರಾವತಿಯಲ್ಲಿ. ಹೌದು. ಓಕೆ, ಈಗ ಏನು ಮಾಡ್ಕೊಂಡಿದ್ದೀರಿ ನೀವು? ಈಗ ಭದ್ರಾವತಿಯಲ್ಲಿರೋಂಥ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿಯಲ್ಲಿ ಒಬ್ಬ ಕಾಂಟ್ರಾಕ್ಟ್ ಲೇಬರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ? ಓಕೆ, ನೀವು ಎಷ್ಟು ಕಲ್ತಿದ್ದೀರಾ? ನಾವು ITI ಮಾಡ್ಕೊಂಡಿದ್ದೀವಿ. ITI ಯಾವ ಕೋರ್ಸ್ ತಗೊಂಡ್ರಿ? ಟರ್ನರ್ ಆಗಿ. ಓಕೆ, ನಿಮ್ಮ ಬಾಲ್ಯ ಜೀವಿತ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಅಂದರೆ ನಿಮ್ಮ ತಂದೆ ತಾಯಿ ಏನು ಮಾಡ್ತಾಯಿದ್ರು? ತಂದೆ ತಾಯಿ ಕುರಿತು ಹೇಳುವುದಾದರೆ, ನಾನು ಇನ್ನೂ ಚಿಕ್ಕ ಮಗು ಅಂದರೆ 6 ಮಂತ್ ಬೇಬಿ ಇರುವಾಗಲೇ ನಮ್ಮ ತಂದೆಯವರು ಎಕ್ಸ್ಪೈರ್ಡ್ ಆದರು. ಅದಾದ ನಂತರದಲ್ಲಿ ನಮ್ಮ ತಾಯಿಯವರು ಸ್ವತಃ ಅವರೇ ನಮ್ಮ ಮೇಲೆ ಕಾಳಜಿಯನ್ನು ವಹಿಸಿ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರೆ. ಓಕೆ, ನಿಮ್ಮ ತಂದೆ ಎಷ್ಟು ಜನ ಮಕ್ಕಳು ನೀವು? ನಾವಿಬ್ಬರು ಮಕ್ಕಳು, ನಮ್ಮ ಅಕ್ಕ ಮತ್ತು ನಾನು. ಅಂದರೆ ಇಬ್ಬರು, ಒಂದು ಹೆಣ್ಣು ಮಗು ಒಂದು ಗಂಡು. ಓಕೆ, ಅಂದರೆ ನಿಮಗೆ 6 ಮಂತ್ ಇರಬೇಕಾದ್ರೆ ಏನಾಯ್ತು ತಂದೆಗೆ? ಅಂದರೆ ಅವರು ಹೆಚ್ಚಾಗಿ ಡ್ರಿಂಕ್ಸ್ ಮಾಡ್ತಿದ್ರು. ಮೇ ಬಿ ಡ್ರಿಂಕ್ಸ್ ಮಾಡೋದ್ರ ಮುಖಾಂತರವಾಗಿ ಅವರು ಆ ಒಂದು ಮರಣಕ್ಕೆ ತುತ್ತಾಗಿರ್ಬೋದು ಅಂತ ಅನೇಕರು ಹೇಳ್ತಾರೆ. ಓಕೆ, ಆ ಟೈಮಲ್ಲಿ ನಿಮ್ಮ ಅಕ್ಕನಿಗೆ ಎಷ್ಟು ವರ್ಷ? ಈಗ ಅವರು ಹೆಚ್ಚು ಕಮ್ಮಿ 1 ವರ್ಷ 6 ತಿಂಗಳು ಅಷ್ಟೇ ಇರ್ಬೋದು. ಚಿಕ್ಕಪ್ಪ 2 ಮಕ್ಕಳು ಇಟ್ಕೊಂಡು ನಿಮ್ಮ ತಾಯಿ ನಿಮ್ಮನ್ನು ಸಾಕು, ಎಲ್ಲರೂ ನಿಮ್ಮಿಬ್ಬರು ಸಾಕೊಂಬಂದು. ತಾಯಿ ಏನು ಮಾಡ್ತಾರೆ, ಏನು ಕೆಲಸ ಮಾಡಿದ್ರು? ಅವರು ಎಲ್ಲೆಲ್ಲಿ ಕೂಲಿ ಕೆಲಸ ಸಿಗುತ್ತೋ ಅಲ್ಲೆಲ್ಲ ಹೋಗಿ ಕೂಲಿ ಕೆಲಸ ಮಾಡೋರು. ಮನೆ ಕೆಲಸ ಮಾಡಿ ಚಿಕ್ಕದಿಂದ ತುಂಬ ಕಷ್ಟಪಟ್ಟು ನಮ್ಮನ್ನು ಬೆಳೆಸೋರು. ದೇವರ ಕೃಪೆ ಮೇರೆಗೆ ಇಲ್ಲೇ ಲೋಕಲ್ ಕಂಪ್ನಿಯಲ್ಲಿ ಈಗ ಒಂದು ಅನುಕೂಲವಾದಂಥ ಕೆಲಸ ಸಿಕ್ಕಿದೆ. ಈಗ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ತಾಯಿ. ಹೌದು, ತಾಯಿ ಕೂಡ. ಓಕೆ, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ಬೋದಾ? ವಿದ್ಯಾಭ್ಯಾಸದಲ್ಲಿ ಹೇಳೋದಾದರೆ, ಹೆಚ್ಚಾಗಿ ಬಾಲ್ಯದಿಂದಲೇ ನನಗೆ ಮ್ಯಾಥಮೆಟಿಕ್ಸ್ ಅಂದರೆ ತುಂಬ ಪ್ರೀತಿ. ಅದ್ರ ಬಗ್ಗೆ ಹೆಚ್ಚಾಗಿ ಅದನ್ನು ಕಲಿಯೋದಕ್ಕೆ ಆಸಕ್ತಿ ವಹಿಸ್ತಿದ್ದೆ. ಆದರೆ ಇತರೇ ಸಬ್ಜೆಕ್ಟ್ಗಳ ಬಗ್ಗೆ ಅಷ್ಟೇನು ಇಷ್ಟ ಇರಲಿಲ್ಲ. ಸೊ ಅವರೇಜಲ್ಲಿ ಅದನ್ನು ಪಾಸ್ ಮಾಡ್ಕೊಂಡು ಹೋಗ್ತಿದ್ದೆ. ದೇವ್ರ ಕೃಪೆ ಮೇರೆಗೆ ಒಂದು ಸ್ಥಾನದಲ್ಲಿ, ಒಂದು SLC ಮಟ್ಟದಲ್ಲೂ ಸಹ ಕರ್ತನು ಅದ್ಭುತವಾಗಿ ನನ್ನನ್ನು ನಡೆಸಿದೆ. SLC. ನಿಮ್ಮ ಒಂದು ಸ್ವಭಾವ ಬಗ್ಗೆ ಹೇಳ್ಬೋದಾ? ಯಾವ ರೀತಿ ಸ್ವಭಾವ ಇತ್ತು ನಿಮ್ಮದು? ಚಿಕ್ಕಂದರಲ್ಲಿ ತುಂಬ ಲೌಕಿಕವಾಗಿ ನಡೆಯುತ್ತಿದ್ದೆ. ವಿಗ್ರಹಾರಾಧನೆ ಮಾಡಿಕೊಂಡು ಹಿಂದೂ ಸ್ನೇಹಿತರ ಜೊತೆ ಸೇರಿ ಅವರು ಮಾಡಿದಂಥ ಕಾರ್ಯಗಳನ್ನೇ ಮಾಡ್ಕೊಳ್ತಾ ಅವರ ಹಾಗೆ ಲೋಕದ ರೀತಿಯಲ್ಲಿ ಲೋಕದ ಒಂದು ಕೆಟ್ಟ ಅಭ್ಯಾಸಗಳನ್ನು ಮಾಡ್ತಾ. ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ ಇತ್ತಾ? ಹೌದಿತ್ತು. ಏನೆಲ್ಲ ಮಾಡ್ತಿದ್ದೆ? ಸಿಗರೇಟ್ ಸ್ಮೋಕ್ ಮಾಡ್ತಿದ್ದೆ ಆ ಕಾಲದಲ್ಲಿ ಅಷ್ಟೇ. ಅದಾದ ನಂತರದಲ್ಲಿ ಯಾವಾಗ ಕರ್ತನ ಕಡೆಗೆ ತಿರುಗುವಂಥ ಮಾರ್ಗ ನನಗೆ ದೊರಕಿತೋ ಆ ಕ್ಷಣದಲ್ಲೇ ಅವೆಲ್ಲವನ್ನು ಬಿಟ್ಟು ಕರ್ತನನ್ನು ಹಿಂಬಾಲಿಸಲಿಕ್ಕೆ ಪ್ರಾರಂಭ ಮಾಡಿ. ಈಗ ನೀವು ಅಂದರೆ ಈ ಬ್ಯಾಡ್ ಹ್ಯಾಬಿಟ್ಸ್ ಅಥವಾ ಸಿಗರೇಟ್ ಸ್ಮೋಕ್ ಮಾಡೋದಕ್ಕೆ ಯಾವ ಏಜಲ್ಲಿ ನೀವು ಕಲ್ತ್ಕೊಂಡ್ರಿ? ಮೇ ಬಿ 5th ಸ್ಟ್ಯಾಂಡರ್ಡ್ ಇದ್ದಾಗಲೇ. 5th ಸ್ಟ್ಯಾಂಡರ್ಡಲ್ಲಿ? ಕಾರಣ ಜೊತೆ ಸ್ನೇಹಿತರ ಒಂದು ಪ್ರಭಾವ. ಆಗ ವಿದ್ಯಾಭ್ಯಾಸ ಬಿಟ್ಟು ಪೋಲಿ ಬಿದ್ದಂಥ ಹುಡುಗರ ಜೊತೆ ಹೆಚ್ಚಾಗಿ ನಾನು ಬೆರಿತಾ ಇದ್ದೆ. ಅವರ ಒಂದು ಅಭ್ಯಾಸಗಳೇ ನನಗೂ. ನಿಮ್ಮ ತಂದೆ ಮೊದಲೇ ತೀರ್ಕೊಂಡೋಗಿದ್ರು. ನಿಮ್ಮ ತಾಯಿಗೆ ಬೇಜಾರಾಗ್ತಿಲ್ಲ ನೀವು ಈ ರೀತಿ ಮಾಡುವಂಥದ್ದು? ಅವರಿಗೂ ಈಗಲೂ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರಿಗೆ? ಗೊತ್ತಿಲ್ಲ. ಅವ್ರಿಗೆ ಏನು ವಿಷಯ ಗೊತ್ತು ಮಾಡ್ತಿರ್ಲಿಲ್ಲ. ನೀವು ಅಂದರೆ ಮನೆಯಲ್ಲಿ ಸಭ್ಯರಾಗಿರ್ತಿದ್ರಿ, ಹೊರಗೆ ಬಂದರೆ ಈ ರೀತಿ ಮಾಡ್ತಾ ಇದ್ರಿ. ಇದೆಲ್ಲ ನಿಮಗೆ ವಿದ್ಯಾಭ್ಯಾಸ ಮೇಲೆ ಯಾವುದು ಪರಿಣಾಮ ಬೀಳಲಿಲ್ವಾ? ಇಲ್ಲ ಬ್ರದರ್, ಅದು ದೇವರ ಕೃಪೆನೇ ಹೇಳ್ಬೋದು. 1 by 1 ಟೀಚರ್ಗಳ ಒಂದು ಎಂಕರೇಜ್ಮೆಂಟ್ ಮುಖಾಂತರವಾಗಿ ಎಲ್ಲೂ ವಿದ್ಯಾಭ್ಯಾಸದಲ್ಲಿ ಹಿಂದೆ ಜಾರಲಿಲ್ಲ ನಾನು. ಅಪ್ ಟು SLCವರೆಗೂ ದೇವರ ಕೃಪೆ ಮೇರೆಗೆ ಚೆನ್ನಾಗೇ ಬರ್ತಾ ಇದೆ. ಇದೆಲ್ಲ ಆಯ್ತು. ಈಗ ನಿಮಗೆ ಕ್ರಿಸ್ತನ ಕಂಡುಕೊಳ್ಳಲಿಕ್ಕೆ ನಿಮಗೆ ಹೇಗೆ ಏನಾಯಿತು? ಮೊದಲು ನಿಮಗೆ ಕ್ರಿಸ್ತನ ಬಗ್ಗೆ ಗೊತ್ತಿತ್ತಾ? ಇಲ್ಲ ಬ್ರದರ್, ಆ್ಯಕ್ಚುಲಿ ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಾಗ್ಯೂ ಭಾನುವಾರ ಬೆಳಗ್ಗೆ ಎದ್ದು ಸಿದ್ಧರಾಗಿ ತಾಯಿಯ ಜೊತೆ ಸಭೆಗೆ ಹೋಗ್ಬೇಕಂತೇಳಿ ಪ್ರಯಾಣ ಆಗ್ತಿತ್ತು. ಆದರೆ ಮಧ್ಯದಲ್ಲಿ ಅವರನ್ನು ಮುಂದೆ ಕಳಿಸಿ ಹಿಂದೆ ಹಾಗೆ ರಿಟರ್ನ್ ಬಂದು ಹುಡುಗರ ಜೊತೆ ತಿರುಗಾಡಿಕೊಂಡು ಚರ್ಚ್ ಮುಗಿಯೋ ಟೈಮಿಗೆ ಹೋಗಿ ಮತ್ತೆ ಕೊನೆಯಲ್ಲಿ ಕಾಣಿಸ್ಕೊಂಡು ಬರುವಂಥ ಅಭ್ಯಾಸ ಇದ್ದೆ. ಆದರೆ 2007ರಲ್ಲಿ ಒಂದು ಚಿಕ್ಕ ಒಂದು ಆಕ್ಸಿಡೆಂಟ್ ಮುಖಾಂತರವಾಗಿ
ನಾನು ನನ್ನ ಮಾರ್ಗವನ್ನು ಬದಲಿಸಿಕೊಳ್ಳೋಕ್ಕೆ ಕರ್ತನು ನಡೆಸಿದನು. ಅದೇನಾಯ್ತಂದರೆ, ನಾನು ನನ್ನ ಲೋಕ ರೀತಿಯ ಹಿಂದೂ ಸ್ನೇಹಿತ ಬೈಕ್ನಲ್ಲಿ ಬರುವಾಗ ಹೆಚ್ಚಾದಂಥ ವೇಗವಾಗಿ ಬರುವ ನಿಮಿತ್ತವಾಗಿ ಒಬ್ಬರಿಗೆ ಡ್ಯಾಶ್ ಮಾಡಿ ಅವರನ್ನು ಹಾನಿ ಮಾಡಿದ್ವಿ. ಹಾನಿ ಮಾಡಿದ ನಂತರದಲ್ಲಿ ಅವರಿಗೆ ಆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೋಸ್ಕರ ಆಟೋ ತರ್ತೇವೆ ಅಂತೇಳಿ ಹೋದ್ವಿ. ಆಗಲೇ ಹೆಚ್ಚಾಗಿ ಜನ ಸೇರಿ ಬಂದಿದ್ದರು. ಹಾಗಾಗಿ ಹೋದಂಥ ನಾವು ಮತ್ತೆ ಹೋದರೆ ಪೊಲೀಸ್ ಕೇಸ್ ಆಗುತ್ತೆ, ಮತ್ತೆ ಈ ನಮ್ಮನ್ನು ಬಂಧಿಸ್ತಾರೆ ಅಂತ ಆಲೋಚನೆ ಉಳ್ಳವರಾಗಿ ಮತ್ತೆ ತಿರುಗಿ ಆ ವ್ಯಕ್ತಿ ಹತ್ರ ಹೋಗಲಿಲ್ಲ. ಅದ್ರ ಬದಲಾಗಿ ಹಿಂದೂ ಸ್ನೇಹಿತ ಅವ್ರ ಮನೆಗೆ ಹೋದ. ನಾನು ಇಲ್ಲಿ ಭದ್ರಾವತಿಯಲ್ಲಿ ಗ್ರೇಸ್ ಬ್ರದರನ್ ಅಸೆಂಬ್ಲಿ ಅನ್ನೋಂಥ ಸ್ಥಳದಲ್ಲಿ, ಆಗ ಕ್ರಿಶ್ಚಿಯನ್ ಬ್ರದರನ್ ಅಸೆಂಬ್ಲಿ ಎಂಬುದಾಗಿ ಹೆಸರು, ಅಲ್ಲಿ ಒಂದು ಚಿಕ್ಕ ಸಿಮೆಂಟ್ ವರ್ಕ್ ನಡೀತಾ ಇತ್ತು ಚರ್ಚಲ್ಲಿ. ಇವ್ರ ಜೊತೆಗೆ ಇದ್ದರೆ ಇವರು ಇಲ್ಲ ವ್ಯಕ್ತಿ ನಮ್ಮೊಟ್ಟಿಗೆ ಇದ್ದ ಅಂತೇಳಿ ಸಾಕ್ಷಿ ಕೊಟ್ಟು ನನ್ನನ್ನು ಮೇ ಬಿ ಸಪೋಸ್ ನೋಡ್ದಂಥವ್ರು ನಮ್ಮನ್ನು ಹಿಡ್ಕೊಂಡರು ಇವ್ರು ಬಿಡಿಸ್ತಾರಲ್ಲ ಅನ್ನೋಂಥ ಆಲೋಚನೆಯಲ್ಲಿ ಇವ್ರ ಜೊತೆನೇ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವ್ರ ಜೊತೆಯಲ್ಲಿ ಸೇರಿದಾಗ ಅಲ್ಲಿದ್ದಂಥ ಯವನಸ್ಥರ ಒಂದು ಪ್ರೀತಿ ನನ್ನನ್ನು ಆಕರ್ಷಿಸ್ಕೊಳ್ತು. ಆದರೆ ಈ ಒಂದು ಪ್ರೀತಿಯನ್ನು ಯಾವಾಗ ಗ್ರೇಸ್ ಬ್ರದರನ್ ಅಸೆಂಬ್ಲಿಯ ಯವನಸ್ಥರ ಒಂದು ಪ್ರೀತಿಯನ್ನು ನಾನು ಕಂಡುಕೊಂಡು ನಾನು ಅಲ್ಲೇ ನಿಂತುಬಿಟ್ಟೆ. ಆ ಒಂದು ನಿಂತ ಪರಿಣಾಮ ಮುಂದಿನ ದಿವಸದಲ್ಲಿ 2007ರಲ್ಲಿ ಮಾರ್ಚ್ ತಿಂಗಳಲ್ಲಿ ಒಂದು ಸಭೆಯಲ್ಲಿ ಕೂಟಗಳನ್ನು ಏರ್ಪಾಡು ಮಾಡಿದರು. ಆ ಒಂದು ಕೂಟಗಳಲ್ಲಿ ಸಭೆಯಲ್ಲಿರೋದಂಥ TS ಪ್ರಭುದಾಸ್ ಅಂಕಲ್ ಅವರು ನಿನ್ನ ಒಂದು ತೀರ್ಮಾನದ ಕುರಿತಾಗಿ, ಅಂದರೆ ಕ್ರಿಸ್ತನ ಮಗನಾಗಿ ತೀರ್ಮಾನ ಮಾಡುವ ಒಂದು ಆಲೋಚನೆಗಳನ್ನು ಅವ್ರು ತಿಳಿಸ್ತಾರೆ. ಅವ್ರ ಮಧ್ಯದಲ್ಲಿ ಕೂತ್ಕೋ ಅಂತೇಳಿ ಕರ್ಕೊಂಡೋಗಿ ಕೂರಿಸಿದ್ರು. ಆಗ ಅವರು ಬಂದಿದ್ದಂಥ ಸೇವಕರು ಜೋಸ್ ಮ್ಯಾಥ್ಯೂಸ್ ಎಂಬುದಾಗಿ, ಅವರು ಕರ್ತನ ಮರಣದ ಕುರಿತಾಗಿ, ಆತನು ನಮ್ಮ ಪಕ್ಷದಲ್ಲಿ ತೋರಿದಂಥ ಪ್ರೀತಿ ಕುರಿತಾಗಿ, ನಮ್ಮ ಪಾಪಗಳಿಗೆ ಆತನು ಪಟ್ಟಂಥ ಶಿಕ್ಷೆಯ ಕುರಿತಾಗಿ ವಿವರಣೆಯನ್ನು ಕೊಡ್ತಾ ಬಂದರು. ಕಡೆಯದಾಗಿ ಪಾಪ ಕ್ಷಮಾಪಣೆಯ ಪ್ರಾರ್ಥನೆಯನ್ನು ಮಾಡಿಸಿದ್ರು. ಹಾಗೆ ನಾನು ಅಲ್ಲೇ ಕೂತಿದ್ನಲ್ಲ, ಹಾಗೆ ಕ್ಯಾಶುವಲ್ ಆಗಿ ಆ ಒಂದು ಪ್ರಾರ್ಥನೆಯನ್ನು ನಾನು ಮಾಡಿದೆ. ಆದರೆ ಮಾಡಿದ ನಂತರದಲ್ಲೂ ಸಹ ಅಷ್ಟೇನು ಅನ್ಯೋನ್ಯತೆಯಲ್ಲಿ ನಾನು ಇರಲಿಲ್ಲ. ಅಂದರೆ ಅದರ ಒಂದು ತೀರ್ಮಾನದ ಪೂರ್ಣ ಸ್ಪಷ್ಟತೆ ನನಗಿರಲಿಲ್ಲ. ಹಾಗೆ ದಿನ ಕಳೀತಾ ಬಂತು. 2 ತಿಂಗಳಾದಮೇಲೆ ಜುಲೈ ತಿಂಗಳಿನಲ್ಲಿ 1ನೇ ತಾರೀಕಿನಲ್ಲಿ ಇಲ್ಲೇ ಬೆಥೆಸ್ದ ಬ್ರದರನ್ ಅಸೆಂಬ್ಲಿ ಎಂಬಲ್ಲಿ ಅಲ್ಲೂ ಸಹ ಕೂಟಗಳನ್ನು ಏರ್ಪಾటు ಮಾಡಿದರು. ಈ ಒಂದು ಯವನಸ್ಥರ ಸ್ಥಳೀಯ ಸಭೆಯ ಯವನಸ್ಥರ ಪ್ರೀತಿಯಲ್ಲಿದ್ದಂಥ ನಾನು ಅವರೊಟ್ಟಿಗೆ ಆ ಒಂದು ಕೂಟಗಳನ್ನ ಹೋಗಿ ಪಾಲ್ಗೊಳ್ಳೋದಾಯಿತು. ಅಲ್ಲಿ ಸಂದೇಶ ಕೊಡುತ್ತಿರುವಾಗ ಆ ಒಂದು ವಾಕ್ಯಗಳು ನನ್ನೊಟ್ಟಿಗೆ ಮಾತನಾಡೋದು. ಹೌದು, ನಾನು ಪಾಪಿ, ನಾನು ನಿಮಿತ್ತವಾಗಿ ಕರ್ತನು ಆ ಒಂದು ಶಿಲುಬೆಯ ಮೇಲೆ ನನ್ನ ಪಾಪದ ಋಣವನ್ನು, ಪಾಪದ ಒಂದು ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಹಾಗಾಗಿ ನಾನು ಆತನನ್ನು ಅಂಗೀಕರಿಸಿಕೊಳ್ಬೇಕು, ನನ್ನ ಪಾಪಗಳನ್ನು ಒಪ್ಪಿಕೊಳ್ಬೇಕು ಎಂಬಂಥ ಒಂದು ಆಲೋಚನೆಗಳು ನನಗೆ ಉಂಟಾದವು. ಆದರೆ ಅಲ್ಲೂ ಸಹ ಒಂದು ಅಭ್ಯಂತರ ಉಂಟಾಯಿತು. ಇದಾಗಲೇ ನಾನು ಪಾಪ ಕ್ಷಮಾಪಣೆ ಪ್ರಾರ್ಥನೆ ಮಾಡಿದ್ದೇನಲ್ಲ, ಮತ್ತೆ ಏಕೆ ಮಾಡಬೇಕು ಅನ್ನೋಂಥ ಆಲೋಚನೆ ಉಂಟಾಯಿತು. ಆದರೆ ಕರ್ತನ ಆತ್ಮ, ಪರಿಶುದ್ಧಾತ್ಮನು ನನ್ನನ್ನು ಒತ್ತಾಯ ಮಾಡಿ ಆ ಒಂದು ದಿವಸ ಕರ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳಲಿಕ್ಕಾಗುವಂತೆ ಮತ್ತು ಆತನಿಗಾಗಿ ಜೀವಿಸೋದಕ್ಕೋಸ್ಕರ, ನಾನು ಆತನಲ್ಲಿ ಬೆಳೆಯುವುದಕ್ಕೋಸ್ಕರ ನನ್ನ ತೀರ್ಮಾನವನ್ನು ನಾನು ಆ ಒಂದು ದಿವಸ ಮಾಡಿ, ಆ ಒಂದು ದಿವಸದಿಂದಲೇ ನನ್ನಲ್ಲಿದ್ದಂಥ ಎಲ್ಲ ಒಂದು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಆತನ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರ ನಾನು ಮುಂದೆ ಸಾಗ್ತಾ ಇದ್ದೆ. ಓಕೆ, ಅಂದಿನಿಂದ ನಿಮ್ಮ ಜೀವಿತ ಬದಲಾಯಿತು? ಹೌದು ಬ್ರದರ್, ಆ ಒಂದು ದಿವಸದಿಂದ ನನ್ನ ಒಂದು ದಿನಚರಿಯೆಲ್ಲ ಬದಲಾಗೋಯಿತು. ನಿಮ್ಮ ಒಂದು ಬದಲಾವಣೆ ನಿಮ್ಮ ತಾಯಿಗೆ ಗೊತ್ತಾಗಲಿಲ್ವಾ? ಅವರಿಗೆ ಮೊದಲು ನಾನು ಲೂಥರನ್ ಸಭೆಗೆ ಹೋಗುವಾಗ ಅವರನ್ನು ಮುಂದಾಗಿ ಕಳಿಸಿ ಹಿಂದೆ ಬಿದ್ದು ಹೊರಟು ಬರ್ತಿದ್ದೆ. ಆದರೆ ಇಲ್ಲಿ ಬಂದ ಮೇಲೆ ಪ್ರತಿ ಭಾನುವಾರ ಬೆಳಿಗ್ಗೆ ಅವರು ಹೋಗುವುದಕ್ಕಿಂತ ಮುಂಚೆ ಸಿದ್ಧನಾಗಿ ಇಲ್ಲಿ ಸಭೆಗೆ ಬರೋದನ್ನು ನೋಡಿ ಅವರು ಸಂತೋಷಪಟ್ಟು, ಮಗನು ಎಲ್ಲೇ ಇದ್ರೇನು ಸಂತೋಷವಾಗಿ ಕರ್ತನಲ್ಲಿ ಬೆಳೀಲಿ ಎಂಬುದಾಗಿ ಅವರು ಸಮಾಧಾನವಾಗಿದ್ದಾರೆ. ಓಕೆ, ನಿಮ್ಮ ಹಳೆ ಸ್ನೇಹಿತರು ನಿಮ್ಮ ಜೀವಿತ ಬದಲಾದ ನೋಡಿ ಅವರೇನು ಹೇಳ್ತಾರೆ? ಅವರು ನೋಡಿ 1 ವರ್ಷ ನಾನು ಇನ್ನು ಅವ್ರ ಜೊತೆ ಏನು ಸೇರಲಿಲ್ಲ. ಅದಾದ ನಂತರ ಅವರು ನನ್ನನ್ನು ಭೇಟಿ ಆದಾಗ ಎಲ್ಲಿದೆಯಾ, ಏನು ಮಾಡ್ತಿದ್ಯಾ ಎಂಬುದಾಗಿ ಕೇಳಿದ್ರು. ನಾನು ಭದ್ರಾವತಿಯಲ್ಲೇ ಇದ್ದೆ, ಅವರ ಒಂದು ಸುತ್ತಮುತ್ತಲೇ ತಿರುಗಾಡ್ತಿದ್ದೆ. ಆದರೆ ಅವರೊಟ್ಟಿಗೆ ಸೇರದೇ ಇರುವ ಕಾರಣದಿಂದ ಅವರು ಆ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ರು. ಇಲ್ಲ, ನಾನು ಭದ್ರಾವತಿಯಲ್ಲೇ ಇದ್ದೀನಿ, ಇಲ್ಲೇ ಓದ್ಕೊಂಡಿದ್ದೀನಿ ಅಂಥೇಳಿ ತಿಳಿಸ್ತಿದ್ದೆ. ಅದರಲ್ಲಿ ಒಬ್ಬ ಸ್ನೇಹಿತ ಸಿಕ್ಕಿ ಅದೇ ಸ್ಮೋಕ್ ಮಾಡೋದಕ್ಕೆ ಕರೆದ್ರು. ಆಗ ಹೇಳಿದೆ, ನಾನು ಮಾಡಲ್ಲ, ನನಗೆ ಅದು ಅವಶ್ಯಕತೆ ಇಲ್ಲ, ಅದಕ್ಕೂ ನನಗೂ ವಿರೋಧ ಉಂಟು ಎಂಬುದಾಗಿ ತಿಳಿಸ್ದೆ.
ನನಗೆ ನೀನು ಕಲಿಸಿ ನೀನೇ ಬಿಟ್ಟಿದೆಯಲ್ಲ, ನನಗೆ ಬಿಡೋಕ್ಕಾಗ್ತಿಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು. ನನ್ನ ಮಾರ್ಗ ಬದಲಾಗಿದೆ, ಹಾಗಾಗಿ ನಾನು ಬಿಟ್ಟಿದ್ದೇನೆ. ಒಂದು ವೇಳೆ ನಿನ್ನ ಮಾರ್ಗ ಬದಲಾಗೋದಾದರೆ ನೀನು ಬಿಡ್ತೀಯ, ಆಲೋಚಿಸು ಅಂತ ಹೇಳಿ ಮತ್ತೆ ತಿರುಗಿ ಮನೆಗೆ ಬರೋದು ಉಂಟಾಯಿತು. ಅಂದಿನ ದಿವಸದಿಂದ ಲೋಕದ ಸ್ನೇಹಿತರ ಒಂದು ಸ್ನೇಹ ಇಲ್ಲ. ಸಭೆ, ಮನೆ, ಮನೆ, ಸಭೆ ಅಷ್ಟೇ. ಅದು ಬಿಟ್ಟು ಕೆಲಸಕ್ಕೆ ಹೋಗಿ ಅದೇ ITI ಮುಗಿದ ನಂತರದಲ್ಲಿ ಹೆಚ್ಚು ಕಮ್ಮಿ ಒಂದು ವರ್ಷ ಅಲ್ಲಿ ಇಲ್ಲಿ ಕೆಲಸಕ್ಕಾಗಿ ಹುಡುಕಾಡ್ತಿದ್ದೆ. ಆಮೇಲೆ ಮಧ್ಯದಲ್ಲಿ ಸ್ಥಳೀಯ ಸಭೆ ಸಹೋದರ ಅನಿಲ್ ಅವ್ರ ಜೊತೆ ಕೆಲಸಕ್ಕೂ ಹೋಗೋದು ಆಯಿತು. ಅದ ನಂತರದಲ್ಲಿ ಕೆಲವು ದಿವಸ ರಜಾ ಆಗ್ತೆ. ಆಗ ಆ ಒಂದು ಕೆಲಸ ಮಾಡ್ತಿದ್ದಂಥ ಓನರ್ ಫೋನ್ ಮಾಡಿ, ಏನಪ್ಪ ನೀನು ಕೆಲಸಕ್ಕೆ ಬರ್ತೀಯಾ ಇಲ್ವಾ ಹೇಳು ಎಂಬುದಾಗಿ ಒಂದು ಸ್ವಲ್ಪ ಕೋಪದಲ್ಲಿ ಮಾತಾಡಿದ್ರು. ಅದಕ್ಕೆ ಕೋಪಕ್ಕೆ ಪ್ರತಿಯಾಗಿ ಇಲ್ಲ ನಾನು ಬರಲ್ಲ, ನಾನು ಬಿಡ್ತೀನಿ ಅಂತೇಳಿ ಹೇಳಿದೆ. ದೇವರ ಕೃಪೆ ಅವತ್ತು ನನ್ನನ್ನು ಆಶ್ಚರ್ಯಪಡಿಸೋ ಹಾಗೆ ನಡೆಸ್ತು. ಆ ರೀತಿ ಹೇಳಿದ 1 ಗಂಟೆಯಲ್ಲೇ ಮತ್ತೆ ಇನ್ನೊಂದು ಕರೆ ನನಗೆ ಬಂತು. ನಾಳೆ ದಿವಸ ಇಲ್ಲಿ ವಿಶ್ವೇಶ್ವರ ಐರನ್ ಸ್ಟೀಲ್ ಕಂಪನಿಯಲ್ಲಿ ಕೆಲಸಕ್ಕಾಗಿ ನೀನು ಹೋಗಬೇಕು, ಸಿದ್ಧನಾಗಿ ಬೆಳಿಗ್ಗೆ ಬಾ ಅಂಥೇಳಿ ಹೇಳಿದ್ರು. ಇದಕ್ಕೆ ಕಾರಣ ಆದರೆ ಕೆಲವು ತಿಂಗಳ ಹಿಂದೆ ITI ಮಾಡಿದ್ನಲ್ಲ, ಒಂದು ರೆಸ್ಯೂಮನ್ನು ನನ್ನ ಸಹೋದರವ್ರಿಗೆ ಕೊಡೋದಾಗಿತ್ತು. ಅವರು ಒಳಗೆ ಅಧಿಕಾರಿಗಳೊಟ್ಟಿಗೆ ಮಾತನಾಡಿ ಕೆಲಸಕ್ಕೆ ಸೇರಿಸಿದ್ರು. ಯಾವತ್ತು ನಾನು ಕೆಲಸಕ್ಕೆ ಬರಲ್ಲ ಅಂತ ಹೇಳಿದ್ನೋ ಅದೇ ದಿವಸ ಇನ್ನೊಂದು ಕೆಲಸ ನನಗೆ ಕರ್ತನು ಆ ಒಂದು ಕ್ಷಣದಲ್ಲಿ, ಆ ಒಂದು ಸಮಯದಲ್ಲಿ ನೇಮಿಸಿದಂಥ ಒಂದು ಕೆಲಸ ನನಗೆ ಕೊಡಲ್ಪಡ್ತು ಎಂಬುದಾಗಿ ನಾನು ನೆನೆಸ್ತೇನೆ. ಓಕೆ, ಇದೆಲ್ಲದರ ಮಧ್ಯದಲ್ಲಿ ಅಂದರೆ ನೀವು ಲೋಕದ ರೀತಿಯಲ್ಲಿ ಕೂಡ ನೀವು ನಡ್ಕೊಂಡು ಬಂದಿದ್ರಿ. ಅದರ ನಂತರ ಕ್ರಿಸ್ತನ ಬಳಿಗೆ ಕೂಡ ನೀವು ಬಂದ್ರಿ. ಈಗ ನಿಮ್ಮ ಹಳೆ ಜೀವಿತಕ್ಕೆ ಹೋಗ್ಬೇಕೆಂಬಂತ ಮನಸ್ಸು ಏನಾದ್ರು ಬರ್ತದ? ಇಲ್ಲ ಬ್ರದರ್, ಯಾಕಂದ್ರೆ ಅಲ್ಲಿ ಇರುವಂತ ಜೀವಿತನ ನೋಡುವಾಗ ಕ್ಷಣ ಮಾತ್ರದಲ್ಲಿ ಆ ಒಂದು ಅಭ್ಯಾಸಗಳ ಸಂತೋಷವನ್ನು ಕೊಡ್ಬೋದು. ಆ ಸಂತೋಷನೂ ಏನಿಲ್ಲ, ಅವರು ಮಾತಾಡುವಂಥ ಮಾತುಗಳಲ್ಲಿ ಏನೋ ಒಂದು ಉತ್ತೇಜನ ಇರುತ್ತೆ ಅಷ್ಟೇ ಹೊರತು ಅದರಿಂದ ಹಾನಿನೇ. ಆ ಒಂದು ಅವರ ಒಂದು ಜೀವಿತನ ನೋಡುವಾಗ ಕರ್ತನೆ ಅಂತ ಒಂದು ಕೆಟ್ಟ ಜೀವಿತದಿಂದ, ಅನಾರೋಗ್ಯಕರವಾದಂಥ ಜೀವಿತದಿಂದ ನನ್ನನ್ನು ಆರೋಗ್ಯಕರವಾದಂಥ ಜೀವಿತಕ್ಕೆ ನಡೆಸಿದೆಯಲ್ಲ, ನಿನಗೆ ಸ್ತೋತ್ರ ಅಪ್ಪ ಎಂಬುದಾಗಿ ನಾನು ಹೇಳ್ಕೊಳ್ತೇನೆ. ಓಕೆ, ನಿಮ್ಮ ಮುಂದೆ ನಿರೀಕ್ಷೆ ಏನು? ನಿಮ್ಮ ಮುಂದೆ ಏನು ಮಾಡಬೇಕಂತಿದ್ದೀರಾ? ಕರ್ತನ ಚಿತ್ತವಾದರೆ ಒಮ್ಮೊಮ್ಮೆ ಪೂರ್ಣಾವಧಿ ಆತನ ಸೇವೆಗೆ ಬರಬೇಕೆಂಬಂಥ ಆಲೋಚನೆಗಳು ಬರ್ತವೆ. ಆದರೆ ಮನೆಯಲ್ಲಿ ಇರುವಂಥ ಪರಿಸ್ಥಿತಿಗಳನ್ನು ನೋಡುವಾಗ ಒಂದು ಕೆಲಸ ಮಾಡಿಕೊಂಡು ಆತನ ಸೇವೆಯಲ್ಲಿ ಮುಂದುವರಿಬೇಕು ಅಂತ ಆಲೋಚನೆಗಳು ಸಹ ಬರ್ತವೆ. ದೇವರ ಚಿತ್ತ ನಮಗೆ ತಿಳಿದಿಲ್ಲ. ಯಾಕಂದರೆ ನನ್ನನ್ನು ಯಾವಾಗಲೂ ಉತ್ತೇಜಪಡಿಸುವಂಥದ್ದು ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವೂ ಅನುಕೂಲವಾಗಿ ನೆರವೇರಿಸಲ್ಪಡುತ್ತವೆ ಎಂಬುದಾಗಿ ನಮಗೆ ಗೊತ್ತದೆ ಎಂಬಂಥ ಮಾತು ಇದುವರೆಗೂ ಸಹ ನನ್ನನ್ನು ನಡೆಸ್ತಾ ಬರ್ತಿದೆ. ಆ ಒಂದು ಮಾತಿನ ನಿಮಿತ್ತದಲ್ಲೇ ನಾನು ಜೀವಿಸ್ತಾ ಇದ್ದೇನೆ. ಏನೇ ನಡೆದರೂ ಕರ್ತನ ಚಿತ್ತ, ಆತನ ಚಿತ್ತಕ್ಕೆ ವಿಧೇಯನಾಗಿ ನಾನು ನಡೆಯುವುದಕ್ಕೆ ಇಷ್ಟಪಡ್ತೇನೆ. ಓಕೆ, ಕೊನೆಯದಾಗಿ ನಿಮ್ಮ ಸಾಕ್ಷಿಯನ್ನು ಅನೇಕ ವೀಕ್ಷಕರು ನೋಡ್ತಾ ಇದ್ದಾರೆ, ನಿಮ್ಮಂಥ ಯವನಸ್ಥರು ಅನೇಕ ಜನರು ನೋಡ್ತಾ ಇದ್ದಾರೆ. ನೀವು ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ವಾಕ್ಸರ್ ಟಿ ವೀಕ್ಷಕರಿಗೆ? ನಾ ಹೇಳುವುದಾದರೆ, ಕರ್ತನ ಪ್ರೀತಿ ಅದು ಅಪಾರವಾದಂಥದ್ದು. ಈ ಲೋಕದಲ್ಲಿರುವಂಥ ಪ್ರೀತಿ ಅದು ಕ್ಷಣಿಕವಾದಂಥದ್ದು. ಈ ಲೋಕದಲ್ಲಿ ಇರುವಂಥ ದಿವಸಗಳು ಮಾತ್ರವೇ ಆ ಒಂದು ಪ್ರೀತಿಯನ್ನು, ಆ ಒಂದು ಅನುಭವವನ್ನು ಪಡೆದುಕೊಳ್ಬೋದು. ಆದರೆ ಕರ್ತನ ಪ್ರೀತಿಯಲ್ಲಿ ನಾವು ನಡೆಯುವುದಾದರೆ, ಕರ್ತನೊಟ್ಟಿಗೆ ನಾವು ನಡೆಯುವುದಾದರೆ ನಿತ್ಯವೂ ಆತನಲ್ಲಿ ಸಂತೋಷ ಪಡುತ್ತೇವೆ. ರಕ್ಷಣೆಯ ಆನಂದ ಅದು ಅತಿ ಶ್ರೇಷ್ಠವಾದಂಥದ್ದು. ಆ ಒಂದು ರಕ್ಷಣೆಯ ಆನಂದದಲ್ಲಿ ನಾವು ಮುಂದೆ ಸಾಗುವಾಗ ನಮಗೆ ಬರುವಂಥ ಕಷ್ಟ, ದುಃಖ, ಸಂಕಟಗಳು ಏನೇ ಇದ್ದರೂ ಅವೆಲ್ಲವನ್ನು ಕರ್ತನು ತಾನೇ ಸುಲಭವಾಗಿ ನಮ್ಮಿಂದ ದೂರ ಮಾಡಿ ಸಂತೋಷದಲ್ಲಿ, ಸಮಾಧಾನದಲ್ಲಿ ನಮ್ಮನ್ನು ನಡೆಸ್ತಾನೆ. ಹಾಗಾಗಿ ನನ್ನನ್ನು ಕೇಳುತ್ತಿರುವಂಥ ಯವನಸ್ಥರಾಗಲಿ, ಯಾರೇ ಆಗಲಿ, ಕರ್ತನನ್ನು ಸ್ವಂತ ರಕ್ಷಕನಾಗಿ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ನೀವು ಜೀವಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಆತನು ಊಹಿಸಲಾರದಂಥ ಅಪಾರವಾದಂಥ ಮೇಲುಗಳನ್ನು, ಉನ್ನತ ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ಒಂದು ಉನ್ನತ ಸ್ಥಾನಕ್ಕೆ ತರ್ತಾನೆ ಎಂಬುದಾಗಿ ನಾನು ಹೇಳುವುದಕ್ಕೆ ಇಷ್ಟಪಡುವನಾಗಿದ್ದೇನೆ. ಒಂದೆರಡು ಬ್ರದರ್, ನೀವು ಉತ್ತಮ ರೀತಿಯಲ್ಲಿ ನಿಮ್ಮ ಒಂದು ಸಾಕ್ಷಿಯನ್ನು ನಮ್ಮ ಮುಂದೆ ಹಂಚಿಕೊಂಡ್ರಿ. ಅಷ್ಟು ಮಾತ್ರ ಅನೇಕ ಯೌವನಸ್ಥರಿಗೆ ನೀವೊಂದು ಉತ್ತೇಜನಕವಾಗಿರುವಂಥ ಮಾತುಗಳನ್ನು ಕೂಡ ಹೇಳಿದಿರಿ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಆತನ ಅಭಿವೃದ್ಧಿ ತರಲಿ. ಅಷ್ಟು ಮಾತ್ರವಲ್ಲ, ದೇವರ ಚಿತ್ತ ಇರೋದಾದರೆ ಆತನ ಸೇವೆ ಮಾಡೋದಕ್ಕೆ ಕೂಡ ದೇವರು ಮಾರ್ಗವನ್ನು ತೆರೆ ಮಾಡಲಿ ಎಂದು ನಾವು ಪ್ರಾರ್ಥಿಸ್ತೇವೆ.
ನಮ್ಮೊಟ್ಟಿಗೆ ನಿಮ್ಮ ಅದ್ಭುತ ಒಂದು ಅನುಭವವನ್ನು ಹಂಚಿಕೊಂಡದಕ್ಕೆ ನಿಮಗೆ ಧನ್ಯವಾದ ಸಲ್ಲಿಸ್ತೇವೆ. ವಂದನೆಗಳು. ಪ್ರಿಯ ವೀಕ್ಷಕರೇ, ಸಹೋದರ ನವೀನ್ ಇವರ ಒಂದು ಯೌವನದ ನಿರೀಕ್ಷೆಯನ್ನು ನೀವು ಕೇಳಿಕೊಂಡ್ರಿ ಪ್ರಿಯರೇ. ಲೋಕದ ರೀತಿಯಲ್ಲಿ ಹೋಗಿ ಅದರಿಂದ ಯಾವುದೇ ಒಂದು ಲಾಭ ಇಲ್ಲ ಎಂಬುದಾಗಿ ಅರಿತುಕೊಂಡ ನಂತರ ಈಗ ಕ್ರಿಸ್ತನ ಬಳಿಗೆ ಬಂದಿದ್ದಾರೆ. ಕ್ರಿಸ್ತನ ಆತನ ಜೀವಿತ ನಡೆಸುತ್ತಿರುವುದರಿಂದ ಅವರಿಗೆ ಬೇಕಾಗಿದ್ದ ಎಲ್ಲ ಸಹಾಯ ಒದಗಿಸಿಕೊಟ್ಟು ನಡೆಸ್ತಾ ಇದ್ದಾರೆ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಕೂಡ ಒಂದು ವೇಳೆ ನೀವು ಬಿಡಲಾಗದಂಥ ಒಂದು ಪರಿಸ್ಥಿತಿ ಇರುವುದಾಗಿದ್ದರೆ ನಿಮ್ಮ ಮಾರ್ಗವನ್ನು ಬದಲಾಯಿಸಿಕೊಳ್ಳಿ. ಆತನ ಮಾರ್ಗದಲ್ಲಿ ನೀವು ನಡೆಯುವುದಾದರೆ ಆತ ನಿಮ್ಮನ್ನು ಎಲ್ಲ ಸಂಗತಿಗಳನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಯೌವನಸ್ಥರ ಮೂಲಕ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಹಾಸನ ಟಿವಿ. ವಂದನೆಗಳು.